ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಡಿಯೋದಲ್ಲಿ ನಾನು ಫ್ರೆಂಚ್ ಫ್ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಮೊದಲು ಸ್ವಲ್ಪ ಆಲೂಗೆಡ್ಡೆ ಒಂದು ಅರ್ಧ ಕೆಜಿಯಷ್ಟು ಆಲೂಗೆಡ್ಡೆ ತೊಗೊಂಡು ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಇಟ್ಕೋಬೇಕು. ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೋದು. ನಾವು ಅದು ಸ್ಲೈಸ್ ಥರ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ನಾವು ಉದ್ದುದ್ದ ಬೇಕಾದರೂ ಮಾಡ್ಕೊಳ್ಬೋದು. ಫ್ರೆಂಚ್ ಫ್ರೈಸ್ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ನಾವು ಇದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡ ನಂತರ ಆಮೇಲೆ ನಾವೇನು ಮಾಡಬೇಕು ಅಂತ ಅಂದರೆ ಒಂದು ಬಾಣಲಿಯನ್ನು ತಗೊಂಡು ಅದನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಆ ಬಾಣಲಿ ಎಣ್ಣೆ ಕಾಯ್ದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಆಲೂಗೆಡ್ಡೆ ಪೀಸಸ್ಗಳನ್ನು ಹಾಕಬೇಕಾಗುತ್ತೆ. ಇದು ಸ್ವಲ್ಪ ಹೊತ್ತು ಆ ಎಣ್ಣೆಯಲ್ಲಿ ಇದು ಬೇಯೋದಕ್ಕೆ ಬಿಡಬೇಕು. ಯಾಕೆ ಅಂತ ಅಂದರೆ ಹಸಿ ಆಲೂಗೆಡ್ಡೆ ಆಗಿರೋದ್ರಿಂದ ಇದು ಫ್ರೆಂಚ್ ಫ್ರೈಸ್ ಅಂದರೆ ಸ್ವಲ್ಪ ಅದು ಕ್ರಿಸ್ಪಿಯಾಗಿರುತ್ತೆ. ಆ ರೀತಿ ಬರಬೇಕು ಅಂತ ಅಂದರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈಗ ಈ ಥರ ಎಣ್ಣೆಯಲ್ಲಿ ಅದು ಫ್ರೈ ಆಗ್ತಾ ಇದೆ. ಫಸ್ಟು ಸ್ವಲ್ಪ ನೊರೆ ಬರುತ್ತೆ, ಆವಾಗ ಒಂದು ಸ್ವಲ್ಪ ಸ್ಟವನ್ನು ಕಮ್ಮಿ ಮಾಡ್ಕೊಳ್ಳಿ. ಆ ನಂತರ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಶುರು ಮಾಡುತ್ತೆ. ಇದು ಚೆನ್ನಾಗಿ ಈ ರೀತಿಯಲ್ಲಿ ಡ್ರೈ ಆಗ್ತಾ ಬರುತ್ತೆ. ನೋಡಿ, ಈಗ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಇನ್ನೂ ಸ್ವಲ್ಪ ಇದು ಡ್ರೈ ಆಗಬೇಕು. ಅದು ಚೆನ್ನಾಗಿ ಡ್ರೈ ಆಗೋ ಥರ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಕರ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿ ಆಗಿದೆ. ಸ್ವಲ್ಪ ಬ್ರೌನಿಷ್ ಬರ್ತಾ ಇದೆ. ಆ ಬ್ರೌನ್ ಕಲರ್ ಬಂದಾಗ ನಾವೇನು ಮಾಡಬೇಕು ಅಂತ ಅಂದರೆ ಅದನ್ನು ನೀಟಾಗಿ ಎಣ್ಣೆಯಿಂದ ತೆಗಿಬೇಕಾಗುತ್ತೆ. ಬ್ರೌನಿಷ್ ಬಂತು, ಹಾಗಾಗಿ ಈಗ ಸ್ವಲ್ಪ ಅದು ಕ್ರಿಸ್ಪಿಯಾಗಿರುತ್ತೆ. ಈ ಕ್ರಿಸ್ಪಿಯಾಗಿರುವಂತಹ ಈ ಒಂದು ಆಲೂಗೆಡ್ಡೆಯನ್ನು ನಾವು ತೆಗಿಬೇಕು. ಇದು ಫ್ರೆಂಚ್ ಫ್ರೈಸ್ ಅಂತ ಹೇಳ್ತೀವಿ. ಮಕ್ಕಳುಗಳಿಗೆ ಮನೆಯಲ್ಲೇ ಮಾಡಿಕೊಡ್ಬೋದು. ಹೊರಗಡೆ ನಾವು ಇದಕ್ಕೆ ತುಂಬ ದುಡ್ಡು ಕೊಡಬೇಕಾಗುತ್ತೆ. ಅದೇ 1 kg ಆಲೂಗೆಡ್ಡೆ ಇದ್ದರೆ ಮನೆಯವರೆಲ್ಲರೂ ಕೂಡ ತಿನ್ಬೋದು. ಹಾಗಾಗಿ ಈಗ ಕ್ರಿಸ್ಪಿಯಾಗಿರುವಂತಹ ಈ ಫ್ರೆಂಚ್ ಫ್ರೈಸನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಎಣ್ಣೆಯಿಂದ ತೆಗೆದಾದ್ಮೇಲೆ ಇದನ್ನು ನಾವು ನಮ್ಮ ಒಂದು ಟೇಸ್ಟ್ಗೆ ಅನುಕೂಲವಾಗಿ ಯಾವ ರೀತಿಯಲ್ಲಿ ಅದನ್ನು ನಾವು ಉಪ್ಪು ಮತ್ತು ಖಾರವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಉಪ್ಪಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಉಪ್ಪು ಆದಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಎರಡನ್ನು ಸೇರಿಸಿದ್ರೆ ನಾವು ಸೇಮ್ ಹೊರಗಡೆಯಿಂದ ತಂದು ತಿನ್ನುವಂತಹ ಫ್ರೆಂಚ್ ಫ್ರೈಸ್ ರೀತಿಯಲ್ಲೇ ಇದು ಕೂಡ ಇರುತ್ತೆ. ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತುಂಬ ಬೇಗ ಮತ್ತು ತುಂಬ ಸುಲಭವಾಗಿ ಮಾಡ್ಬೋದು. ಮಕ್ಕಳಿಗೆ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಡುವಂತಹ ಒಂದು ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. 1 ನಿಮಿಷದಲ್ಲಿ ಮಕ್ಕಳು ಮುಗಿಸ್ಬಿಡ್ತಾರೆ, ಖಾಲಿ ಮಾಡ್ತಾರೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಮಾಡಿಕೊಡ್ಬೋದು. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಕೂಡ ಮಾಡಿಕೊಡ್ಬೋದು. ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.